ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಭಾವಸಮುದ್ರ ಪೇಜ್ಗೆ ಸ್ವಾಗತ ಸ್ನೇಹಿತರೆ. ಸೊ ನಾನು ಅಜಯ್. ಸೊ ಇವತ್ತು ಇದ್ದೀನಿ ಸುಬ್ರಹ್ಮಣ್ಯದಲ್ಲಿ. ಸೊ ಸಿಕ್ಕಾಪಟ್ಟೆ ಮಳೆ ಇದೆ ಸುಬ್ರಹ್ಮಣ್ಯದಲ್ಲಿ ಸ್ನೇಹಿತರೆ, ಅದಕ್ಕೋಸ್ಕರ ಈ ಗೆಟಪ್ಪಲ್ಲಿರೋದು. ಸೊ ಲಾಗಿಂಗಿಗೆ ಕಷ್ಟ ಆಗ್ಬಾರ್ದು ಅಂತ ಕೊಡೆ ಹಿಡ್ಕೊಂಡ್ರೆ. ಸೊ ನಾನು ಎಲ್ಲಿದ್ದೀನಿ ಅನ್ನೋದು ಕೂಡ ಹೇಳ್ತೀನಿ. ಸೊ ಇವತ್ತು ಡೇ 2. ಆ್ಯಕ್ಚುಲಿ ನಿನ್ನೆ ನಾವು ಧರ್ಮಸ್ಥಳದಲ್ಲಿ ಸ್ಟೇ ಆದ್ವಿ. ಸೊ ಸುಬ್ರಹ್ಮಣ್ಯದಲ್ಲಿ ನಿಮಗೆ ರೂಮ್ಸ್ ಬೇಕಾದಲ್ಲಿ ಅಥವಾ ಟ್ರಸ್ಟ್ ವತಿಯಿಂದ ಕೆಲವೊಂದು ರೂಮ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ ಗೆಸ್ಟ್ ಹೌಸ್ಗಳು, ಅಶ್ಲೇಷ ಗೆಸ್ಟ್ ಹೌಸು, ಆನಂದ್ ಗೆಸ್ಟ್ ಹೌಸು, ಈ ಥರ ಸಾಕಷ್ಟು ಗೆಸ್ಟ್ ಹೌಸ್ಗಳಿದೆ. ಅದರ ಲಿಂಕ್ ನಾನು ಹಾಕಿರ್ತೀನಿ. ಸೊ ನೀವು ನೇರವಾಗಿ ವೆಬ್ಸೈಟಲ್ಲಿ ಹೋಗಿ ಆ್ಯಂಡ್ ಬುಕ್ ಮಾಡ್ಬೋದು, ಅವೈಲಬಿಲಿಟಿ ಚೆಕ್ ಮಾಡ್ಬೋದು. ಸೊ ನಾವು ಚೆಕ್ ಮಾಡಿದಾಗ ಎಲ್ಲ ಕೂಡ ಫುಲ್ ಆಗಿತ್ತು. ಒಳ್ಳೆಯ ಜಾಗ. ಬನ್ನಿ ಈಗ ದೇವಸ್ಥಾನದ ಕಡೆ ಹೋಗೋಣ ಆ್ಯಂಡ್ ನೋಡ್ಕೊಂಬೋಣ. ಅಲ್ಲಿ ವ್ಯೂ ನೋಡಿ ಯಾವ ಥರ ಇದೆ, ಅದ್ಭುತ. ಸೊ ಇದೆಲ್ಲ ಗೆಸ್ಟ್ ಹೌಸ್ಗಳು. ಸೊ ಸುಬ್ರಹ್ಮಣ್ಯದಲ್ಲಿ ನಿಯರೆಸ್ಟ್ ಪ್ಲೇಸಸ್ ಟು ಎಕ್ಸ್ಪ್ಲೋರ್ ಅಂತ ಸರ್ಚ್ ಮಾಡ್ತಾ ಇದ್ದೆ ಗೂಗಲಲ್ಲಿ. ಸೊ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ ಅಂತೆ ಇಲ್ಲಿ. ಸೊ ಅಲ್ಲಿಂದ 7.5 ಕಿಲೋಮೀಟರ್ ಅಂತೆ ಟ್ರೆಕ್ಕಿಂಗು. ನೋಡ್ರಪ್ಪ, ಯಾರಾದರೂ ಫ್ರೆಂಡ್ಸು ಇಂಟ್ರೆಸ್ಟೆಡ್ ಇದ್ದರೆ ಹೇಳಿ, ಒಂದ್ಸರಿ ಟ್ರೆಕ್ಕಿಂಗ್ ಮಾಡೋಣ ಇಲ್ಲಿಂದ. ಸುಬ್ರಹ್ಮಣ್ಯ KSRTC ಬಸ್ ಸ್ಟಾಪ್. ಶ್ರೀ ಸುಬ್ರಹ್ಮಣ್ಯ ಟೆಂಪಲ್. ಸೊ ರಥಬೀದಿ ಅಂತಾರೆ ಇದನ್ನು. ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ. ಯಾಕೆ ಎಲ್ಲ ದೇವರು ಈ ಬೆಟ್ಟಗಳಲ್ಲೇ ಇರ್ತಾರೆ? ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಸ್ನೇಹಿತರೆ. ಅಂದರೆ ತುಂಬ ಕಷ್ಟಪಟ್ಟು ದೇವರನ್ನ ಹುಡುಕಬೇಕು ಆ ಕಾರಣಕ್ಕೆ. ನದಿಗೆ ಹೋಗೋದಾರೆ. ಸುಬ್ರಹ್ಮಣ್ಯದ ರಮಣೀಯ ದೃಶ್ಯ.
ಪಂಜುರ್ಲಿ ದೇವಸ್ಥಾನ. ಸೊ ಈ ಕ್ಷೇತ್ರದ ಕ್ಷೇತ್ರ ಪಾಲಕರಾದಂತಹ ಪಂಜುರ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೀವು ಕೂಡ ಸುಬ್ರಹ್ಮಣ್ಯಕ್ಕೆ ಬಂದಾಗ ಈ ಜಾಗವನ್ನು ಭೇಟಿ ನೀಡೋದು ಮರಿಬೇಡಿ. ಕಾಂತಾರದ ಆ ಪವಾಡ ಪುರುಷ ಈ ಗುಳಿಗನ ದರ್ಶನ ಎಲ್ಲರೂ ಪಡೆದುಕೊಳ್ಳಿ ಸ್ನೇಹಿತರೆ.